ನಮಸ್ಕಾರ ಸ್ನೇಹಿತರೆ, ನಮ್ಮ ಸನಾತನ ಲೋಕಕ್ಕೆ ನಿಮಗೆ ಸ್ವಾಗತ. ಇಂದು ನಾನು ಗಣಪನ ಕೃಪಾ ರಹಸ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಒಮ್ಮೆ ಈ ಒಂದು ಕಥೆಯನ್ನು ಆಲಿಸಿದರೂ ಸಹ ನಿಮಗೆ ಗಣಪತಿಯ ಕೃಪೆ ಸಿಗುವುದು ಖಚಿತ. ಆದ್ದರಿಂದ ಬನ್ನಿ, ನಾವು ಗಣಪತಿಯ ಕೃಪೆಯನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಕಥೆಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಲಿಸೋಣ. ಗಣೇಶನಿಗೆ ಗರಿಕೆ ಹುಲ್ಲು ಅಂದರೆ ತುಂಬ ಇಷ್ಟ. ಯಾಕೆ ಆ ಗರಿಕೆ ಹುಲ್ಲು ಇಷ್ಟ? ಆ ಒಂದು ಗರಿಕೆಯನ್ನು ಅರ್ಪಿಸೋದ್ರಿಂದ ಗಣೇಶ, ನಮ್ಮ ಗಣಪ ಬೇಗ ಕೃಪೆಯನ್ನು ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಒಮ್ಮೆ ಅನಲಾಸುರ ಎಂಬ ರಾಕ್ಷಸನು ಋಷಿ ಮುನಿಗಳು ಮತ್ತು ದೇವತೆಗಳಿಗೆ ತುಂಬ ಉಪಟಳವನ್ನು ಕೊಡುತ್ತಿರುತ್ತಾನೆ. ಅವನ ಉಪಟಳವನ್ನು ತಪ್ಪಿಸಲು ದೇವತೆಗಳು ಮತ್ತು ಋಷಿ ಮುನಿಗಳು ಶಿವನ ಮೊರೆ ಹೋದಾಗ ಶಿವನು ಗಣಪನಿಗೆ, ನೀನು ಹೋಗಿ ಅನಲಾಸುರನನ್ನು ಸಂಹರಿಸಿ ಬಾ ಎಂದು ಹೇಳುತ್ತಾನೆ. ಆಗ ಗಣಪನು ಶಿವನ ಆದೇಶದ ಪ್ರಕಾರ ಅನಲಾಸುರನೊಡನೆ ಯುದ್ಧಕ್ಕೆ ಹೊರಡುತ್ತಾನೆ. ಯುದ್ಧದಲ್ಲಿ ಅನಲಾಸುರ ಮತ್ತು ಗಣಪನ ನಡುವೆ ಘನಘೋರವಾದ ಯುದ್ಧ ನಡೆಯುತ್ತದೆ. ಯುದ್ಧ ಮಾಡುತ್ತಾ ಮಾಡುತ್ತಾ ಗಣಪತಿಗೆ ಈ ಯುದ್ಧ ಮುಗಿಸುವುದು ಹೇಗೆ ಅಂತೇಳಿ ಕೊನೆಗೆ ಏನು ಮಾಡುತ್ತಾನೆ ಎಂದರೆ, ಆ ಅನಲಾಸುರನನ್ನು ಅಸುರನನ್ನು ಒಂದೇ ಬಾರಿಗೆ ನುಂಗಿಬಿಡುತ್ತಾನೆ. ಆಗ ಆ ಅನಲಾಸುರನನ್ನು ನುಂಗಿದ ಮೇಲೆ ಗಣಪತಿಯ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗುತ್ತದೆ. ಉಷ್ಣಾಂಶ ಜಾಸ್ತಿಯಾಗಿ ಹೆಚ್ಚಾದಂತೆ ಅವನ ಹೊಟ್ಟೆಯಲ್ಲಿ, ಗಂಟಲಿನಲ್ಲಿ ತುಂಬ ಉರಿಯಾಗುತ್ತಿರುತ್ತದೆ. ಆಗ ಋಷಿ ಮುನಿಗಳು 21 ಗರಿಕೆಯನ್ನು ತಂದು ಗಣಪತಿಯ ತಲೆಯ ಮೇಲೆ ಇಡುತ್ತಾರೆ. ಆಗ ನಮ್ಮ ಗಣಪನ ಉಷ್ಣತೆ ಏನಿರುತ್ತೆ, ಎದೆ ಉರಿ ಏನಿರುತ್ತೆ, ಅದು ತಣ್ಣಗಾಗುತ್ತೆ, ಆರಾಮಾಗುತ್ತೆ. ಅಂದಿನಿಂದ ಗಣಪತಿಗೆ ಗರಿಕೆ ಹುಲ್ಲು ಅಂದರೆ ತುಂಬ ಪ್ರಿಯ. ಯಾರು ಗರಿಕೆ ಹುಲ್ಲನ್ನು ಈ ರೀತಿ 21 ಬಾರಿ ಗರಿಕೆ ಹುಲ್ಲನ್ನು ನನಗೆ ಅರ್ಪಿಸುವರೋ ಅವರಿಗೆ ನಾನು ಬಹುಬೇಗ ಕೃಪೆಯನ್ನು ಮಾಡುತ್ತೇನೆ ಎಂದು ವರವನ್ನು ನೀಡುತ್ತಾನೆ. ಹೀಗೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣ ತುಂಬ ಪವಿತ್ರವಾಗಿರುವಂಥ ಒಂದು ಕಾರಣ. ಅಂದರೆ ನಮ್ಮ ಒಂದು ಸಮಸ್ಯೆಗೆ, ನಮಗಾಗಿ, ನಮ್ಮ ಸನಾತನ ಬಂಧುಗಳಿಗಾಗಿ, ಅಂದರೆ ಹಿಂದೂಗಳಿಗೆ ಯಾವುದೇ ಕಷ್ಟ ಇದ್ರೂ ಆ ಕಷ್ಟಗಳಿಗೆ ಒಂದು ಪರಿಹಾರವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಪರಿಹಾರವನ್ನು ಅಂದೇ ಪುರಾಣಗಳಲ್ಲಿ ಹೇಳಲಾಗಿದೆ. ಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ನಮ್ಮ ಜೀವನ ಒಂದು ಸುಖಮಯವಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಬೇಡ. ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ 21 ಗರಿಕೆಗಳನ್ನು ಗಣಪತಿಗೆ ಪ್ರತಿದಿನ ಅರ್ಪಿಸಿದ್ದೇ ಆದರೆ ಖಂಡಿತ ಗಣಪ ನಮ್ಮ ಎಲ್ಲ ಕಷ್ಟಗಳಿಂದ, ದುಃಖ ದುಗುಡಗಳಿಂದ ಮುಕ್ತಿಯನ್ನು ಕೊಡುತ್ತಾನೆ ಮತ್ತು ನಮ್ಮ ಇಚ್ಛೆಗಳನ್ನೆಲ್ಲ ಈಡೇರಿಸುವ ನಮ್ಮ ಗಣಪ. ಆದ್ದರಿಂದ ಬನ್ನಿ, ಪ್ರತಿದಿನ ನಾವು ಗಣಪನಿಗೆ 21 ಗರಿಕೆಯನ್ನು ಅರ್ಪಿಸೋಣ ಮತ್ತು ಗಣಪನ ಕೃಪೆಯನ್ನು ಪಡೆಯೋಣ. ನಾವು 21 ಗರಿಕೆಯನ್ನು ಅರ್ಪಿಸುವುದರ ಜೊತೆಗೆ ನಾವು ಗಣಪತಿಯ ಒಂದು ಈ ಶಕ್ತಿಶಾಲಿ ಮಂತ್ರವನ್ನು ಸಹ ಜಪಿಸುತ್ತಾ ನಾವು ಗಣಪತಿಗೆ 21 ಗರಿಕೆಯನ್ನು ಅರ್ಪಿಸಬೇಕು. ಯಾವುದು ಆ ಮಂತ್ರ ಅಂತೇಳಿದ್ರೆ, ಓಂ ನಮೋ ಹೇ ರಂಭಾ ಮದ ಮೋಹಿತ ಮಮ ಸಂಕಟ ನಿವರಯ ಸ್ವಾಹ. ಈ ಒಂದು ಮಂತ್ರವನ್ನು 21 ಬಾರಿ ಹೇಳಿ ಈ ಒಂದು ಗರಿಕೆಯನ್ನು ಗಣಪತಿಗೆ ಅರ್ಪಿಸಿ. ಖಂಡಿತ ನಿಮಗೆ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ಆ ಒಂದು ಕಷ್ಟಗಳಿಂದ ಮುಕ್ತಿ ಕೊಟ್ಟು, ಎಂಥ ಶತ್ರುಗಳ ಒಂದು ಉಪಟಳವಿದ್ದರೂ ಸಹ ಅನಲಾಸುರನನ್ನು ನುಂಗಿದಂತೆ ನಿಮ್ಮ ಶತ್ರುಗಳ ಸರ್ವನಾಶ ಖಂಡಿತ. ಆದ್ದರಿಂದ ನೀವು ಗಣಪತಿಯ ಮೊರೆ ಹೋಗಿ ಪ್ರತಿದಿನ 21 ಗರಿಕೆಯನ್ನು ಅರ್ಪಿಸಿ ಈ ಒಂದು ಮಂತ್ರವನ್ನು ಜಪಿಸಿ. ಖಂಡಿತ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರವಾಗಿ
ಜೀವನ ಸುಖಮಯವಾಗಲಿ ಅಂತ ನಾನು ನಮ್ಮ ಗಣಪನಲ್ಲಿ ಬೇಡಿಕೊಳ್ಳುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.